ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 36ನೇ ಪ್ರಶ್ನೆಯನ್ನ ಗಮನಿಸಿ. 3 ಅಂಕದ ಪ್ರಶ್ನೆಗಳು. ಒಂದು ದೂರದರ್ಶನದಲ್ಲಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ಬಹುಮಾನದ ಮೊತ್ತವಾದ 1,00,000 ರೂಪಾಯಿಗಳನ್ನ ವಿಜಯಶಾಲಿಗಳಿಗೆ ಸಮವಾಗಿ ಹಂಚಬೇಕಿದೆ. ಸೊ ಈ ಕೆಳಗಿನ ಕೋಷ್ಟಕವನ್ನ ಪೂರ್ಣಗೊಳಿಸಿ ಮತ್ತು ಪ್ರತಿಯೊಬ್ಬ ವಿಜಯಶಾಲಿಗೆ ನೀಡಲಾದ ಬಹುಮಾನದ ಮೊತ್ತವು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ನೇರ ಅಥವಾ ವಿಲೋಮ ಅನುಪಾತದಲ್ಲಿದೆಯೇ ಎಂಬುದನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ವಿಜೇತರ ಸಂಖ್ಯೆ 1, 2, 4, 5, 8, 10, 20. ಸೊ ಇಲ್ಲಿ ಬಹುಮಾನ, ಸೊ ಇಲ್ಲಿ ಒಟ್ಟು ಮೊತ್ತ ಏನು ಸ್ಥಿರವಾಗಿದೆ. ಸೊ ಆದ್ರಿಂದ ಇಲ್ಲಿ ಇದು ವಿಲೋಮ ಅನುಪಾತ ಆಗತ್ತೆ ಆಕ್ಚುಲಿ. ಓಕೆ, ಸೊ ಸೂತ್ರ ಏನಾಗತ್ತೆ ಹೇಳಿ, x ಇಂಟು y ಇಸ್ ಈಕ್ವಲ್ ಟು k. ಸೊ ಸ್ಥಿರವಾಗಿರುವಂತಹ ಅಮೌಂಟ್ 1,00,000. ಸೊ ಇಲ್ಲಿ x ಅನ್ನೋದು ವಿಜೇತರ ಸಂಖ್ಯೆ ಅಂತ ತಗೊಂಡ್ರೆ, x ವಿಜೇತರ ಸಂಖ್ಯೆ ಆದ್ರೆ, ಸೊ y ಏನು ಹೇಳಿ, ಒಬ್ಬರಿಗೆ ಸಿಗುವಂತಹ ಮೊತ್ತ. ಓಕೆ, ಸೊ y ಒಬ್ಬರಿಗೆ ಸಿಗುವಂತಹ ಮೊತ್ತ. ಓಕೆ, ಸೊ y x ವಿಜೇತರ ಸಂಖ್ಯೆ, x ವಿಜೇತರ ಸಂಖ್ಯೆ, y ಏನ್ ಹೇಳಿ, ಒಬ್ಬರಿಗೆ ಸಿಗುವ ಮೊತ್ತ. ಓಕೆ, ಸೊ ಇಲ್ಲಿ 1 ಗುಣಿಸು 1,00,000. ಓಕೆ, ಸೊ ಈಗ ಈ ಕೋಷ್ಟಕವನ್ನ ಪೂರ್ಣಗೊಳಿಸ್ಬೇಕು ನಾವು. ಸೊ ಇಲ್ಲಿ ಒಬ್ಬರಿಗೆ ಸಿಗುವಂತಹ ಮೊತ್ತ, ಸೊ 1,00,000. ಸೊ ನೆಕ್ಸ್ಟ್ ಇಬ್ಬರಿಗೆ, ಸೊ ಇಲ್ಲಿ ಇದೇನಾಗತ್ತೆ 50,000. ಸೊ ನೆಕ್ಸ್ಟ್ 4 ಜನ, ಸೊ 1,00,000ವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಸೊ 1,00,000 ಡಿವೈಡೆಡ್ ಬೈ 4 ಮಾಡಿ. ಸೊ ಎಷ್ಟು ಬರುತ್ತೆ, 25,000 ಬರುತ್ತೆ. ಓಕೆ, ಸೊ ಈಗ ಇಲ್ಲಿ 5 ವಿಜೇತರ ಸಂಖ್ಯೆ 5 ಇದೆ. ಸೊ ಇದನ್ನ ನಾವು 5 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸೊ ಒಬ್ಬೊಬ್ರಿಗೆ ಎಷ್ಟು ಬರುತ್ತೆ ಹೇಳಿ, 20,000 ಬರುತ್ತೆ. ಓಕೆ, ಸೊ ಅದೇ ಅಮೌಂಟ್ ಅನ್ನ ನೀವು 8 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸೊ 8 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸೊ ಆನ್ಸರ್ ಏನಾಗುತ್ತೆ ಹೇಳಿ, $12,500 ಅಲ್ವಾ. ಸೊ 12,500. ಸೊ ಅದೇ ಮೊತ್ತವನ್ನ ನೀವು 10 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸೊ ಮೊತ್ತ ಎಷ್ಟು ಬರುತ್ತೆ, ಒಬ್ಬೊಬ್ರಿಗೆ ಎಷ್ಟು ಸಿಗತ್ತೆ, 10,000 ಸಿಗತ್ತೆ. ಓಕೆ, ಅದೇ ಹಣವನ್ನ ನೀವು 20 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಒಬ್ಬೊಬ್ರಿಗೆ 5,000 ಸಿಗತ್ತೆ. ಓಕೆ, 5,000. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, ಒಬ್ಬ ವ್ಯಕ್ತಿಯ ವಿಜೇತರಿಗೆ ಅಂದ್ರೆ ಒಬ್ಬ ವಿಜೇತರಿಗೆ ನೀಡಲಾಗುವಂತಹ ಬಹುಮಾನದ ಹಣ ಏನಾಯ್ತು ಹೇಳಿ, ವಿಜೇತರ ಸಂಖ್ಯೆಗೆ ವಿಲೋಮ ಅನುಪಾತದಲ್ಲಿ ಇದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು.